ರೈತರಿಗೆ ನೀಡುವ ಸೌಲಭ್ಯಕ್ಕೆ ಮೊದಲು ಆದ್ಯತೆ ಕೊಡಿ. ಅಧಿಕಾರಿಗಳಿಗೆ ಡಾಕ್ಟರ್ ಮಂಜುನಾಥ್ ಖಡಕ್ ಸೂಚನೆ. ಪಾವಗಡದ ಎಪಿಎಂಸಿ ಸಭಾಂಗಣದಲ್ಲಿ ತಾಲೂಕು ಅಭಿವೃದ್ಧಿ ವೇದಿಕೆ ಮತ್ತು ತಾಲೂಕು ಅಭಿವೃದ್ಧಿ ಚಿಂತನಾ ಮಂಥನ ಕಾರ್ಯಕ್ರಮವನ್ನು ಕರ್ನಾಟಕ ಸ್ಟೇಟ್ ಪ್ಲಾನಿಂಗ್ ಕಮಿಟಿ ಸದಸ್ಯ ಡಾಕ್ಟರ್ ಮಂಜುನಾಥ್ ಅವರು ಉದ್ಘಾಟಿಸಿದರು. ಇನ್ನು ಇದೇ ವೇಳೆ ಡಾಕ್ಟರ್ ಮಂಜುನಾಥ್ ಮಾತನಾಡಿ, ರೈತರ ಮೂಲಭೂತ ಅಗತ್ಯಗಳಿಗೆ ಸರ್ಕಾರ ಪ್ರಾಮುಖ್ಯತೆ ನೀಡಬೇಕು. ಹೀಗಾಗಿ ತಾಲೂಕಿನ ರೈತರು ಮತ್ತು ಸಾಮಾನ್ಯ ಜನರಿಗೆ ನೇರವಾಗಿ ಪ್ರಯೋಜನಕಾರಿಯಾಗುವ ಯೋಜನೆಗಳ ಕುರಿತು ವರದಿ ಸಿದ್ಧಪಡಿಸಿ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರಬೇಕೆಂಬುದೇ ಕಾರ್ಯಕ್ರಮದ ಉದ್ದೇಶವೆಂದರು. ಇನ್ನು ಕುರಿ ಸಾಗಾಣಿಕೆದಾರರಿಗೆ ಶೆಡ್ ನಿರ್ಮಿಸಿ ಬಳಿಕ ಸಾಲ ಸಬ್ಸಿಡಿ ಎನ್ನುವ ಬದಲು ಸಾಗಾಣಿಕೆದಾರರಿಗೆ ನೇರ ಅನುದಾನ ನೀಡುವ ಪರ್ಯಾಯವನ್ನು ಸರ್ಕಾರ ನೀಡಬಹುದಲ್ಲವೇ? ಅಲ್ಲದೆ ರೈತರ ಮೇಲೆ ದಳ್ಳಾಳಿಗಳ ಹಾವಳಿಯನ್ನ ತಗ್ಗಿಸಲು ಸರ್ಕಾರ ನಿಗದಿ ಹಣ ವ್ಯವಸ್ಥೆಯನ್ನ ರೂಪಿಸಬೇಕೆಂದು ಸೂಚಿಸಿದರು. ಸಿಎಂ ಸಿದ್ದರಾಮಯ್ಯನವರು ಇವತ್ತು ಒಂದು ಪ್ಲಾನಿಂಗ್ ಡಿವಿಷನ್ಗೆ, ಸ್ಟೇಟ್ ಪ್ಲಾನಿಂಗ್ ಡಿವಿಷನ್ಸ್ ಏನು ಕರೆ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಅವರೇ ಪತ್ರ ಕೂಡ ಗೊತ್ತಿದೆ. ಡಿಸ್ಟ್ರಿಕ್ಟ್ ಪ್ಲಾನಿಂಗ್ಗಳು ಬೇಕು ನಮಗೆ ಬಜೆಟ್. ನಮ್ಮ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಬಜೆಟ್ ಹೇಗೆ ಹೋಗಬೇಕು ಈ ಸತಿ 2026-27 ಬಜೆಟ್ ಅಂದರೆ ಜನಗಳ ಬಜೆಟ್ ಆಗಿರಬೇಕು, ಜನಗಳ ಆಶಾ ಆಗಿರಬೇಕು ಈ ಬಜೆಟ್. ಸೊ ಹಾಗಾಗಿ ಇವತ್ತು ಪಾವಗಡದಲ್ಲಿ ಒಂದು ಒಳ್ಳೆ ಡಿಸ್ಕಷನ್ಸ್ ಬಂದಿದ್ದಾವೆ. ಈ ಸೋಲಾರ್ ಪಾರ್ಕಿನ ಎಫೆಕ್ಟ್ ಏನು ಹೇಗಿರ್ಬೋದು ಅದು ಒಂದು ಪಾರ್ಟ್, ಎಲ್ಲರೂ ತುಂಬ ಮಾತಾಡ್ತಾರೆ. ಆದರೆ ಇಲ್ಲಿರೋ ರೈತರನ್ನ ಸಬಲೀಕರಣ ಹೇಗೆ ಮಾಡಬೇಕು, ಇಲ್ಲಿ ಹೇಗಾಗಿದೆ ಮೇಕೆ ಕಾಯೋರಾಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಇವ್ರಿಗೆಲ್ಲ ಆಂತರಿಕವಾಗಿ ಏನು ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಅದನ್ನು ಹೇಗೆ ನಾವು ಸಬಲೀಕರಣ ಮಾಡ್ತಾ ಹೋಗ್ಬೋದು, ಕೃಷಿಯ ನಿಟ್ಟಿನಲ್ಲಿ ಹೇಗೆ ಕೆರೆಗಳನ್ನ ನೀರು ತುಂಬಿಸ್ತಾ ಹೋಗ್ಬೋದು, ಆ ನಿಟ್ಟಿನಲ್ಲಿ ಹೇಗೆ ಸಬಲೀಕರಣ ಮಾಡ್ಬೋದು. ಹೀಗೆ ಆಗ್ತಾ ಪಾವಗಡ ತುಂಬ ವರ್ಷಕ್ಕೆ ಜಲಾನಯನ ಪ್ರದೇಶಕ್ಕೆ ಸೂಕ್ತವಾದ ಒಂದು ಜಾಗ. ಈ ಜಾಗವನ್ನು ಜಲಾನಯನ ಪ್ರದೇಶದ ಮುಖಾಂತರ, ಕೋಳಿಗಳ ಮುಖಾಂತರ, ದನಗಳ ಮುಖಾಂತರ, ಕೃಷಿ ಮುಖಾಂತರ ಒಂದು ಒಳ್ಳೆ ಪ್ರಾಜೆಕ್ಟೈಸ್ ಮಾಡಬೇಕು ಪಾವಗಡದಲ್ಲಿ ಅಂತ ಒಂದು ಡಿಸ್ಕಷನ್ ಆಗಿದೆ. ಒಂದು ಒಳ್ಳೆ ಡಿಸ್ಕಷನ್. ಇದು ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಹೋಗಬೇಕು, ಇದು ಬಜೆಟ್ ಹೋಗಬೇಕು ಅಂತ ಕೂಡ ನಮ್ಮ ನಿರ್ಮಾಣ. ಇನ್ನು ಸಂಶೋಧನಾ ವಿಜ್ಞಾನಿ ಭಾರ್ಗವಿ ಎಸ್ಆರ್ ಮಾತನಾಡಿ, ಪಾವಗಡ ಪ್ರದೇಶಕ್ಕೆ ಹೆಸರುವಾಸಿಯಾಗಿರುವ ಸೋಲಾರ್ ಪಾರ್ಕ್ ನಿರ್ಮಾಣಕ್ಕೆ ನೀರಿನ ಕೊರತೆಯೇ ಪ್ರಮುಖ ಕಾರಣವಾಯಿತು. ಇಲ್ಲಿ ಶಾಶ್ವತವಾಗಿ ನೀರು ಇದ್ದಿದ್ರೆ ರೈತರು ಜಮೀನು ಕೊಡುವ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಅಲ್ಲದೆ 30 ವರ್ಷದ ಲೀಸ್ ಮುಗಿದ ಬಳಿಕ ಆ ಭೂಮಿಯನ್ನ ಮತ್ತೆ ಕೃಷಿಗೆ ಬೆಳೆಸಲು ಸಾಧ್ಯವಾಗದ ಸ್ಥಿತಿಯನ್ನ ನಾವು ನೋಡುತ್ತಿದ್ದೇವೆ. ಮುಂದಿನ ಪೀಳಿಗೆಗೆ ಈ ಜಮೀನು ಉಳಿಯದಿರುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಎಂದರು. ನನ್ನ ಹೆಸರು ಭಾರತಿ ರಾವ್ ಅಂತ. ನಾನು ಇಂಡಿಪೆಂಡೆಂಟ್ ರಿಸರ್ಚರ್ ಆಗಿ ಕೆಲಸ ಮಾಡ್ತೀನಿ. ಈ ರೆನ್ಯೂಬಲ್ ಎನರ್ಜಿ ನಾವು ಅರ್ಥ ಮಾಡ್ಕೊಂಡ್ರೆ, ರೆನ್ಯೂಬಲ್ ಎನರ್ಜಿ ಅದು ಪಂಚಾಯತ್ಗೆ ಸಂಬಂಧಪಟ್ಟಿದ್ದು ಫಂಕ್ಷನ್. 11th ಸ್ಕೆಡ್ಯೂಲಲ್ಲಿ ಒನ್ ಆಫ್ ದ ಫಂಕ್ಷನ್ಸ್ ಆಫ್ ದ ಪಂಚಾಯತ್. ಸೊ ಪ್ರತಿ ಒಂದು ಪಂಚಾಯತ್ತೂ ನಾವು ಎಷ್ಟು ರೆನ್ಯೂಬಲ್ ಎನರ್ಜಿ ಹಾಕ್ಬೋದು ಅಂತ ಹೇಳಿ ಡಿಸೈಡ್ ಮಾಡಿ, ಅವರು ವಿಂಡ್ ಹಾಕ್ತಾರೋ, ಸೋಲಾರ್ ಹಾಕ್ತಾರೋ, ಹೈಬ್ರಿಡ್ ಹಾಕ್ತಾರೋ ಅವ್ರಿಗೆ ಬಿಟ್ಟಿದ್ದು ಡಿಸಿಷನ್. ಆದರೆ ಈಗ ಏನಾಗ್ತಾ ಇದೆ ಅಂದರೆ, ಪಂಚಾಯತ್ಸ್ನ ನಾವು ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡೋ ಒಂದು ಬಾಡಿ ಥರ ರೆಡ್ಯೂಸ್ ಮಾಡಿಬಿಟ್ಟು, ಇನ್ಸ್ಟೆಡ್ ಇಫ್ ಎವ್ರಿ ಪಂಚಾಯತ್ ಟೇಕ್ಸ್ ಅ ಡಿಸಿಷನ್ ಆನ್ ಹೌ ಮಚ್ ರೆನ್ಯೂಬಲ್ ಎನರ್ಜಿ ಇದೆ ಮಾಡಿಬಿಟ್ಟು, ನಮ್ಮ ಇಡೀ ಇಂಡಿಯಾ ದೇಶದಲ್ಲಿ 2,68,000 ಪಂಚಾಯತ್ಗಳಿದೆ. ನಾವು ಪ್ರಾಮಿಸ್ ಮಾಡಿರೋದು 500 ಗಿಗಾವಾಟ್. ಸೊ ಪ್ರತಿ ಪಂಚಾಯತ್ 2 ಮೆಗಾವಾಟ್ ಹಾಕಿದ್ರೆ ಸಾಕಲ್ವಾ? ಒಂದು 10 ಎಕರೆ ಜಮೀನು ಅಷ್ಟೇ. ಹೀಗಿರುವಾಗ ನಾವು ಯಾತಕ್ಕೆ ನಮ್ಮ ಬಡ ಜನದ ಭೂಮಿ ತೆಗೆದು ಈ ದೊಡ್ಡ ಕಂಪನಿಗಳಿಗೆ ಕೊಡ್ತಾ ಇದ್ದೀವಿ? ಇದು ಭೂಮಿನ ತೆಗೆದುಕೊಡೋ ಅಂಥ ಒಂದು ಪ್ರಾಜೆಕ್ಟ್ ಆಗಿಬಿಡ್ತಾ ಇದೆ, ಎನರ್ಜಿ ಪ್ರಾಜೆಕ್ಟ್ ಅಲ್ಲ. ಮತ್ತು ಯಾರು ಭೂಮಿ ಕೊಡ್ತಾ ಇದ್ದಾರೋ ಅವ್ರ ಮನೆಗಳಲ್ಲಿ ಭಾರಿ ಕಷ್ಟ ಆಗ್ತಾ ಇದೆ. ಇದೇ ವೇಳೆ ಜನ ವಿಜ್ಞಾನ ಚಳುವಳಿಯ ಸಿ ಯತಿರಾಜು, ಹಿರಿಯ ವಕೀಲ ನಾಗೇಂದ್ರಪ್ಪ, ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಸೇರಿದಂತೆ ತಾಲೂಕಿನ ಹಲವು ರೈತ ಮುಖಂಡರು ಮತ್ತು ಚಿಂತಕರು ಹಾಜರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.